ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನಹಟ್ಟಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನೀವೇನಾದರೂ ನವೋದಯ ಸೈನಿಕ್ ಪರೀಕ್ಷೆಗೆ ತಯಾರಾಗ್ತಾ ಇದ್ರೆ ನವೋದಯ ಪರೀಕ್ಷೆಯಲ್ಲಿ 20 ಪ್ರಶ್ನೆಗೆ 25 ಅಂಕಗಳನ್ನು ಈ ಗದ್ಯ ಭಾಗದಿಂದ ನಾವು ಪಡ್ಕೋಬೇಕಾಗ್ತದೆ. ಯಾಕಂದ್ರೆ ಪ್ಯಾಸೇಜ್ ಎಷ್ಟು ಇಂಪಾರ್ಟೆಂಟ್ ಐತ್ಲೆ, ಅದು ನವೋದಯ ಪರೀಕ್ಷೆಗೆ ಆಗಿರ್ಬೋದು, ಸೈನಿಕ್ ಪರೀಕ್ಷೆಗೆ ಆಗಿರ್ಬೋದು, ಮತ್ತು ಕನ್ನಡ ಒಂದು ವಿಷಯ ಸಂಬಂಧಪಟ್ಟ ಮೊರಾರ್ಜಿ, ಆದರ್ಶ, ಇನ್ನೂ ಹಲವಾರು ಪ್ರವೇಶ ಪೂರ್ವ ಪರೀಕ್ಷೆಗೆ ನಿಮ್ಮ ಗದ್ಯ ಭಾಗ ಹೆಲ್ಪ್ ಆಗ್ತೈತಿ. ಅದಕ್ಕಾಗಿ ನಮ್ಮ ಕೋಚಿಂಗ್ ಕ್ಲಾಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನಹಟ್ಟಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ದಿ ಬೆಸ್ಟ್ ರೆಡಿ ಆಗತ್ತಾರೆ. ಯಾಕಂತಂದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, IQ ಆಗಿರ್ಬೋದು, ನೆಕ್ಸ್ಟ್ ರೀಸನಿಂಗ, ಪ್ಯಾಸೇಜ್ ಸಂಬಂಧಪಟ್ಟಂಗೆ GK, EVS ಎಲ್ಲ ಸ್ಟ್ಯಾಂಡರ್ಡ್ ಟೀಚರ್ಸ್ ವತಿಯಿಂದ ಮಕ್ಕಳಿಗೆ ಪಾಠ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಇದೇ ಮುಂದಿನ ತಿಂಗಳ ಡಿಸೆಂಬರ್ 8ನೇ ತಾರೀಕು RMS ಪರೀಕ್ಷೆ ಇದೆ. ನಿಮ್ಗೆ ಗೊತ್ತಿರಲಿ, ಇಡೀ ಕರ್ನಾಟಕದಲ್ಲಿ RMS ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಪರೀಕ್ಷೆಗೆ ನಮ್ಮ ವಿದ್ಯಾರ್ಥಿಗಳನ್ನ ತಯಾರಿ ಮಾಡ್ತೀವಿ ಅಂತಂದ್ರೆ ಅದು ನಮ್ಮ ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನಹಟ್ಟಿಯಿಂದ ಮಾತ್ರ ಸಾಧ್ಯ. ಯಾಕಂತಂದ್ರೆ ಹಿಂದಿನ ವರ್ಷದ ಫಲಿತಾಂಶ ನೋಡಿದಾಗ ನವೋದಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಕಳಿಸುವಂಥ ಸಂಸ್ಥೆ ನಮ್ಮದಾಗೈತಿ. ಸೈನಿಕ ಪರೀಕ್ಷೆ ಆಗಿರ್ಬೋದು, ಆಳ್ವಾಸ್ ಆಗಿರ್ಬೋದು, ಅಳಿಕೆ ಆಗಿರ್ಬೋದು, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಆಗಿರ್ಬೋದು, ಮೊರಾರ್ಜಿ, ಆದರ್ಶ, ಇನ್ನು ಹಲವಾರು ಪ್ರವೇಶ ಪೂರ್ವ ಪರೀಕ್ಷೆಯನ್ನು ಪಾಸ್ ಮಾಡಿಸಿ ನಾವು ವಿದ್ಯಾರ್ಥಿಗಳನ್ನು ಉನ್ನತ ವ್ಯಾಸಂಗಕ್ಕೆ ಕಳಿಸಿಕೊಡುವಂಥ ಸಂಸ್ಥೆ ನಮ್ಮ ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನಹಟ್ಟಿ. ಅದಕ್ಕಾಗಿ ನಮ್ಮ ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನಹಟ್ಟಿಯ ಒಂದು ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನೀವು ಪ್ರೋತ್ಸಾಹಿಸಿ ಇನ್ನೂ ಹಲವಾರು ವಿಷಯಗಳನ್ನು ನಿಮ್ಮ ಮುಂದೆ ಚರ್ಚೆ ಮಾಡಿ ನಿಮ್ಮ ಒಂದು ಪರೀಕ್ಷೆಯಲ್ಲಿ ಯಾವ ರೀತಿ ಅಂಕವನ್ನು ಜಾಸ್ತಿ ಗಳಿಸಬೇಕು ಅನ್ನೋದನ್ನು ಕುರಿತು ಮಾಹಿತಿ ಹೇಳ್ತೀವಿ. ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಸ್ವಾಮಿ ವಿವೇಕಾನಂದರ ಕುರಿತು ಗದ್ಯ ಭಾಗವನ್ನು ಚರ್ಚೆ ಮಾಡಿದ್ದೀವಿ. ಸ್ವಾಮಿ ವಿವೇಕಾನಂದರು ಯುರೋಪ್ ಮತ್ತು ಅಮೆರಿಕ ದೇಶಗಳಿಗೆ ಹೋಗಿ ಯಾವ ರೀತಿ ಧರ್ಮ ಪ್ರಚಾರ ಮಾಡಿದ್ದಾರೆ ಇದರ ಕುರಿತು ನಾವು ಚರ್ಚೆ ಮಾಡಿದ್ದೀವಿ. ನಾವು ಇವತ್ತು ವಿನಾಯಕನ ಕುರಿತು, ವಿನಾಯಕ ಅಂದ್ರೆ ಗಣೇಶ, ಗಣಪತಿಯ ಕುರಿತು ಒಂದು ಗುರು ಶಿಷ್ಯರ ಸಂಬಂಧ ಯಾವ ರೀತಿ ಐತಿ, ಮನುಷ್ಯ ಅಂದ್ರೆ ದೇವರು ಎಲ್ಲೆಲ್ಲಿ ಇದ್ದಾನೆ, ನನ್ನಲ್ಲಿಯೂ ಇದ್ದಾನೆ, ನಿನ್ನಲ್ಲಿಯೂ ಇದ್ದಾನೆ ಅನ್ನೋದನ್ನ ಕುರಿತು ಚರ್ಚೆ ಮಾಡೋಣ. ಬನ್ನಿ ವಿದ್ಯಾರ್ಥಿ. ಒಬ್ಬ ಗುರು ತನ್ನ ಶಿಷ್ಯನಿಗೆ ಗಣಪತಿಯ ಒಂದು ವಿಗ್ರಹವನ್ನು ಕೊಟ್ಟನು. ಒಬ್ಬ ಗುರು ಏನು ಮಾಡ್ತಾನಪ್ಪ ಅಂತಂದ್ರೆ ಶಿಷ್ಯನಿಗೆ ಗಣಪತಿಯ ವಿಗ್ರಹವನ್ನು ಕೊಡ್ತಾನೆ. ಇಲ್ಲಿ ವಿಗ್ರಹ ಅಂದ್ರೆ ಮೂರ್ತಿ. ಅದು ಯಾವ ಮೂರ್ತಿಪ್ಪ ಅಂತಂದ್ರೆ ಗಣಪತಿ. ವಿನಾಯಕನ ಈ ವಿಗ್ರಹಕ್ಕೆ ದಿನವೂ ಪೂಜೆ ಮಾಡು ಎಂದು ಹೇಳಿದನು. ಗುರು ಏನು ಮಾಡ್ತಾನು, ಶಿಷ್ಯನ ಕೈಯಾಗ ಗಣಪತಿ ವಿಗ್ರಹ ಕೊಡ್ತಾನೆ. ಕೊಟ್ಟು ಕೂಡಲೇ ಏನು ಮಾಡ್ತಾನು, ಇದನ್ನೇನು ಮಾಡಪ್ಪ ವಿನಾಯಕನ ದಿನಾಲು ಪೂಜೆ ಮಾಡು ಅಂತಂದ ಗುರು ಇದ್ದವ ಶಿಷ್ಯನಿಗೆ ಹೇಳ್ತಾನೆ. ಶಿಷ್ಯನು ಆ ವಿಘ್ನೇಶ್ವರನ ವಿಗ್ರಹಕ್ಕೆ ಪೂಜೆ ಮಾಡಿ ತೆಂಗಿನಕಾಯಿ, ಬಾಳೆಹಣ್ಣುಗಳನ್ನು ನೈವೇದ್ಯ ಮಾಡಿದನು. ಶಿಷ್ಯ ಏನು ಮಾಡ್ತಾನು, ಗುರು ನಮ್ಮ ಗಣಪತಿ ವಿಗ್ರಹ ನನ್ನ ಕೈಯಾಗ ಕೊಟ್ಟಾನ ಅಂತ ಹೇಳಿ ಅದನ್ನೇನು ಮಾಡ್ತಾನ ಅಂತಂದ್ರೆ ಆ ವಿಘ್ನೇಶ್ವರನ ವಿಗ್ರಹಕ್ಕೆ ಪೂಜೆ ಮಾಡಿ, ಅದಕ್ಕೆ ನೋಡ್ರಿ ಗಣಪತಿ ಅಂದ್ರೆ ಎಲ್ಲರಿಗೂ ಒಂದು ಗಣಪತಿ ಹಬ್ಬ ಬಂದರೆ ಎಲ್ಲರಿಗೂ ಖುಷಿಯ ವಿಚಾರ. ಯಾಕಂತಂದ್ರೆ ವರ್ಷದಲ್ಲಿ ಒಂದು 5 ದಿನ ಬಂದರೂ ಕೂಡ ಅತಿ ವಿಜೃಂಭಣೆಯಿಂದ ಆಚರಿಸಿ ವಿಜೃಂಭಣೆಯಿಂದ ನಾವು ಕಳಿಸ್ಕೊಡ್ತೀವಿ. ಅದಕ್ಕಾಗಿ ಅವನು ಗಣೇಶನ ಒಂದು ವಿಗ್ರಹವನ್ನು ಪೂಜೆ ಮಾಡಿ ಅಲ್ಲಿ ತೆಂಗಿನಕಾಯಿ ಆಗಿರ್ಬೋದು, ಬಾಳೆಹಣ್ಣು ಹಾಗೂ ನೈವೇದ್ಯ. ಇಲ್ಲಿ ನೈವೇದ್ಯ ಅಂತಂದ್ರೆ ದೇವರಿಗೆ ಹಿಡಿಯುವ ಬಾಣ ಹಿಡಿತಿರ್ಲೆ, ಅದಕ್ಕೆ ಬಾಣ ಅಂತ ಕರೀತಾರೆ. ದೇವರಿಗೆ ಹಿಡಿಯುವಂಥ ಬಾಣ. ಕಣ್ಮುಚ್ಚಿ ಧ್ಯಾನಕ್ಕೆ ಕುಳಿತಾಗ ಒಂದು ಇಲಿ ಆ ಗಜಾನನ ತಲೆಯ ಮೇಲಿದ್ದ ಹೂವನ್ನು ಎಳೆದುಕೊಂಡು ಹೋದದ್ದನ್ನು ನೋಡಿದನು. ಒಂದ್ಸಲ ಏನಾಗ್ತದೆ, ಶಿಷ್ಯ ಇದ್ದವ ಕಣ್ಮುಚ್ಚಿ ಧ್ಯಾನಕ್ಕೆ ಕುಳಿತಿರ್ತಾನು. ಕಣ್ಮುಚ್ಚಿ ಧ್ಯಾನಕ್ಕೆ ಕುಳಿತಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಇಲಿ ಆ ಗಜಾನನ ತಲೆಯ ಮೇಲಿದ್ದ ಹೂವನ್ನು, ತಲೆಯ ಮೇಲೆ ಇಟ್ಟಿರ್ತಕ್ಕಂಥ ಪೂಜೆ ಮಾಡುವಂಥ ಸಂದರ್ಭದ ಹೂವು ಇಟ್ಟ, ಎಲ್ಲ ಥರದ ಕರಿಕಿ ಇಟ್ಟ, ಹಣ್ಣು ಹಂಪಲ ಇಟ್ಟಿರ್ತಾನು. ಅಲ್ಲಿ ಹೂವನ್ನು ಏನು ಮಾಡ್ತೈತೆ ಅಂದ್ರೆ ಇಲ್ಲಿ ಎಳೆದುಕೊಂಡು ಹೋದದನ್ನು ನೋಡ್ತಾನೆ. ಯಾರು ನೋಡ್ತಾರಂತಂದ್ರೆ ಶಿಷ್ಯ ನೋಡ್ತಾನೆ. ಏನು ಕಣ್ಮುಚ್ಚಿ ಧ್ಯಾನಕ್ಕೆ ಕುಳಿತಿರ್ತಾನಲ್ಲ ಆ ಶಿಷ್ಯ ನೋಡ್ತಾನು. ಆಗ ಅವನು ದೇವ ಬೆನಕನಿಗಿಂತ ಇಲಿಯೇ ಹೆಚ್ಚು ಎಂದು ಅದನ್ನು ಹಿಡಿದುಕೊಂಡು ಬಂದು ಅದನ್ನೇ ಪೂಜಿಸಿದನು. ಶಿಷ್ಯ ಏನು ಮಾಡ್ತಾನೆ ನೋಡ್ರಿ, ದೇವ ಬೆನಕನಿಗಿಂತ, ಇಲ್ಲಿ ಬೆನಕ ಅಂತಂದ್ರೆ ಗಣೇಶ, ವಿನಾಯಕ, ವಿಘ್ನೇಶ್ವರ ಇವೆಲ್ಲ ಸಮಾನಾರ್ಥಕ ಪದಗಳು. ಇಲಿಯೇ ಹೆಚ್ಚು ಎಂದು ಅದನ್ನು ಹಿಡಿದುಕೊಂಡು ಬಂದು ಅದನ್ನೇ ಪೂಜಿಸಿದನು. ಒಂದು ದಿನ ಬೆಕ್ಕೊಂದು ಆ ಇಲಿಯನ್ನು ತಿಂದಿತ್ತು. ನೋಡ್ರಿ, ಮೊದಲಿಗೆ ಇಲಿಯನ್ನ ಪೂಜಿಸತೊಡಗ್ತಾನು. ಅದಾದ ಕೂಡಲೇ ಇಲಿಯನ್ನ ಬೆಕ್ಕ ತಿಂತತಿ. ಅವಾಗ ಏನು ಮಾಡ್ತಾನು, ಶಿಷ್ಯ ಆದವ ಬೆಕ್ಕನ್ನ ಪೂಜಿಸತೊಡಗ್ತಾನು. ಆಗ ಅವನು ಇಲಿಗಿಂತ ಬೆಕ್ಕೇ ಶ್ರೇಷ್ಠ ಎಂದು ಬೆಕ್ಕನ್ನು ಪೂಜಿಸತೊಡಗಿದನು. ಅಂದ್ರೆ ಇಲಿಗಿಂತ ಬೆಕ್ಕ ಶ್ರೇಷ್ಠತೆ ಅಂತ ಹೇಳಿ ಬೆಕ್ಕನ್ನು ಪೂಜೆ ಮಾಡತೊಡತಾನು. ಹಾಲು ಕುಡಿದ ಬೆಕ್ಕನ್ನು ಶಿಷ್ಯನ ಹೆಂಡತಿ ಹೊಡೆದಳು. ಮನ್ಯಾಗ ಏನು ಹಾಲು ಇಟ್ಟಿರ್ತಾರಲ್ಲ ಗಡಿಗೆ ಒಳಗೆ, ಆ ಹಾಲು ಬೆಕ್ಕ ಒಂದನ ಹೋಗಿ ಕುಡಿತೈತಿ. ಆ ಕುಡಿದ ಕೂಡಲೇ ಹೆಂಡತಿಗೆ ಕೋಪ ಬರ್ತೈತಿ. ಏನು ಮಾಡ್ತಾಳೆ ಆಕಿ, ಹಾಲು ಕುಡಿದ ಬೆಕ್ಕನ್ನು ಶಿಷ್ಯನ ಹೆಂಡತಿ ಹೊಡೆದಳು. ಆಗ ಶಿಷ್ಯನು ಬೆಕ್ಕಿಗಿಂತ
ತನ್ನ ಹೆಂಡತಿಯೇ ಶ್ರೇಷ್ಠಳೆಂದು ಅಂದಿನಿಂದ ಹೆಂಡತಿಯನ್ನು ಪೂಜಿಸತೊಡಗಿದನು. ನೋಡ್ರಲ್ಲ ಹೆಂಗೆ ಮಾಡಕತ್ತಾನ. ಮೊದಲೇಕೆ ಏನು ಮಾಡ್ತಾನೋ, ಗಣಪತಿ ವಿಗ್ರಹ ಪೂಜೆ ಮಾಡ್ತಾನೋ. ಗಣಪತಿ ವಿಗ್ರಹ ಪೂಜೆ ತಲೆ ಮೇಲೆ ಇರ್ತಕ್ಕಂಥ ಹೂವನ್ನು ಎಳೆದುಕೊಂಡು ಹೋದ ಬಳಿಕ ಇಲಿ ಏನು ಎಳ್ಕೊಂಡು ಹೋಗ್ತತ್ಲೆ, ಆ ಇಲಿ ಪೂಜೆ ಮಾಡ್ತಿರ್ತಾನೋ. ಇಲಿಯನ್ನ ಒಂದ್ಸಲ ಬೆಕ್ಕ ಎತ್ತೈತಿ. ಬೆಕ್ಕ ತಿಂದ ಕೂಡಲೇ ಬೆಕ್ಕ ಶ್ರೇಷ್ಠ ಇಲಿಗಿಂತ ಅಂತೇಳಿ ಬೆಕ್ಕ ಪೂಜೆ ಮಾಡ್ತಾ ಹೋಗ್ತಾನು. ಬೆಕ್ಕ ಒಂದ್ಸಲ ಹಾಲು ಕುಡಿತೈತಿ. ಹಾಲು ಕುಡಿದ ಬಳಿಕ ಹೆಂಡತಿ ಇದ್ದಾಗ ಏನು ಮಾಡ್ತಾಳು, ಬೆಕ್ಕನ್ನ ಹೊಡಿತಾಳೆ. ಅವಾಗ ಬೆಕ್ಕಿಗಿಂತ ಹೆಂಡತಿನ ಶ್ರೇಷ್ಠ ಅಂತ ಹೇಳಿ ಶಿಷ್ಯ ಏನು ಮಾಡ್ತಾನು, ಹೆಂಡತಿಯೇ ಶ್ರೇಷ್ಠಳೆಂದು ಅಂದಿನಿಂದ ಹೆಂಡತಿಯನ್ನು ಪೂಜಿಸತೊಡಗಿದನು. ನೋಡ್ರಿ, ಹೆಂಡತಿಯನ್ನು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನು. ಒಂದು ದಿನ ಹೆಂಡತಿ ತನ್ನ ಮಾತು ಕೇಳಲಿಲ್ಲವೆಂದು ಕೋಪ ಮಾಡಿಕೊಂಡು ತಾನೇ ಹೆಂಡತಿಯನ್ನು ಹೊಡಿದನು. ಒಂದ್ಸಲ ಏನಾಗ್ತತಿ, ಮನ್ಯಾಗ ಗಂಡ ಹೆಂಡತಿ ಜಗಳ ಸರ್ವೇ ಸಾಮಾನ್ಯವು. ಒಂದ್ಸಲ ಏನು ಮಾಡ್ತಾನೆ, ಗಂಡನ ಮಾತು ಹೆಂಡತಿ ಕೇಳಂಗಿಲ್ಲ. ಕೋಪಗೊಂಡು ಏನು ಮಾಡ್ತಾನು, ಹೆಂಡತಿಯನ್ನು ಹೊಡೆದು ಬಿಡ್ತಾನೆ. ಆಗ ಬೆನಕನಿಗಿಂತ ಇಲಿ, ಇಲಿಗಿಂತ ಬೆಕ್ಕು, ಬೆಕ್ಕಿಗಿಂತ ತನ್ನ ಹೆಂಡತಿ, ಎಲ್ಲರಿಗಿಂತ ತಾನೇ ಹೆಚ್ಚು ಎಂದು ನಿರ್ಧರಿಸಿ ತನ್ನನ್ನೇ ತಾನು ಪೂಜಿಸಿಕೊಳ್ಳಲು ತೊಡಗಿದನು. ನೋಡ್ರಲ್ಲಿ, ಮೊದಲಿಗೆ ಏನಾಗ್ತತಿ, ಬೆನಕನಿಗಿಂತ ಇಲಿ, ಇಲಿಗಿಂತ ಬೆಕ್ಕು. ಬೆನಕ ಅಂತಂದ್ರೆ ಇಲ್ಲಿ ವಿಘ್ನೇಶ್ವರ, ಗಜಾನನ, ವಿನಾಯಕ, ಗಣಪತಿ. ಬೆನಕನಿಗಿಂತ ಇಲಿ, ಇಲಿಗಿಂತ ಬೆಕ್ಕು, ಬೆಕ್ಕಿಗಿಂತ ತನ್ನ ಹೆಂಡತಿ, ಎಲ್ಲರಿಗಿಂತ ತಾನೇ ಹೆಚ್ಚು ಎಂದು ನಿರ್ಧರಿಸಿ ತನ್ನನ್ನೇ ತಾನು ಪೂಜಿಸಿಕೊಳ್ಳಲು ತೊಡಗ್ತಾನೆ. ಅದಕ್ಕೆ ನೋಡ್ರಿ, ಅವಂಗ ಅರ್ಥ ಆಗ್ತದ. ಅವಂಗ ಅದನ್ನು ನೋಡಿದ ಗುರು ಶಿಷ್ಯನಿಗೆ, ನೋಡಿದೆಯಾ, ದೇವರು ನಿನ್ನಲ್ಲಿಯೂ ಇದ್ದಾನೆ, ಇಲಿ, ಬೆಕ್ಕು, ಹೆಂಡತಿ, ವಿಗ್ರಹ ಎಲ್ಲೆಲ್ಲೂ ಇದ್ದಾನೆ ಎಂದು ಉಪದೇಶ ಮಾಡ್ತಾನೆ. ಉಪದೇಶ ಮಾಡೋದು ಅಂದ್ರೆ ನಿಮ್ಗೆ ಗೊತ್ತಾಯ್ತಲ್ಲ, ಹೇಳುವುದು. ಗುರು ಅದಾವ ನೋಡ್ರಿ, ದೇವರು ಎಲ್ಲೆಲ್ಲಿಯೂ ಇರ್ತಾನೆ, ಅಂದ್ರೆ ನಮ್ಮೊಳಗೂ ದೇವ್ರು ಇರ್ತಾನೆ. ಅದಕ್ಕೆ ದ ರಾ ಬೇಂದ್ರೆ ಅವರು ಒಂದು ಮಾತು ಹೇಳ್ತಾರೋ, ನಿನ್ನೊಳಗೆ ಹೊಕ್ಕು, ನಿನ್ನ ನೀನೇ ಕಂಡು ನೀನು ನೀನಾಗು ಅಂತಂದು ದ ರಾ ಬೇಂದ್ರೆ ಒಂದು ಕಡೆ ಹೇಳ್ತಾರೆ. ಯಾಕಂತಂದ್ರೆ ನಮ್ಮಲ್ಲಿ ಅಗಾಧವಾದ ಒಂದು ಶಕ್ತಿ ಇರ್ತೈತಿ. ಅದು ನಾವೇನು ಮಾಡ್ಬೇಕು, ಪ್ರಯತ್ನ ಪಡಲಾರ್ದ ಯಾವ ಕೆಲಸನೂ ಸಕ್ಸಸ್ ಆಗಂಗಿಲ್ಲ. ಪ್ರಯತ್ನ ಮಾಡಲೇಬೇಕು. ನೋಡ್ರಿ, ಜೀರೋದಿಂದ ತಯಾರಾದ ಕೂಡಲೇ ಯಾರು ಮೊದಲಿಗೆ 100% ಯಾರು ಪರ್ಫೆಕ್ಟ್ ಇರಂಗಿಲ್ಲ. ಓದಬೇಕು, ಓದೋದು ಬಿಟ್ರೆ ಬೇರೆ ಏನೂ ಇಲ್ಲ. ಯಾಕಂತಂದ್ರೆ ಈಗ ಹಲವಾರು ಸಾಧಕರು ನೋಡ್ರಿ, ಅವರು ಸಿಕ್ಕಾಪಟ್ಟಿ ಕಷ್ಟಪಟ್ಟ ಈ ಒಂದು ಸರ್ಕಾರಿ ನೌಕರಿ ಆಗಿರ್ಬೋದು, ಈ ನವೋದಯ ಶಾಲೆಗೆ ಸೇರೋದಾಗಿರ್ಬೋದು, ಸೈನಿಕ ಶಾಲೆಗೆ ಸೇರೋದಾಗಿರ್ಬೋದು, ಹಲವಾರು ಒಂದು ಉನ್ನತ ವ್ಯಾಸಂಗಕ್ಕೆ ಹೋಗ್ಬೇಕಾದ್ರೆ ಅವರ ಎಬಿಲಿಟಿ ಬೇಕಂದ್ರೆ, ಎಬಿಲಿಟಿ ಅಂದ್ರೆ ನಾಲೆಜ್ ಇದ್ದಾಗ ಮಾತ್ರ ಅದಾಗ್ತೈತಿ. ಅದಕ್ಕಾಗಿ ನಮ್ಮೊಳಗೂ ಒಂದು ಅಗಾಧವಾದ ಶಕ್ತಿ ಐತಿ. ನಾವು ಅದನ್ನ ಏನು ಮಾಡಬೇಕು, ಹೊರತಂದ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಬಳಸ್ಕೋಬೇಕು. ಈ ಒಂದು ವಿನಾಯಕನ ಪ್ಯಾಸೇಜ್ ಅಂದ್ರೆ ಗಣಪತಿ ಏನೋ ಒಂದು ಗದ್ಯ ಭಾಗ ಐತಲ್ಲ ಗಣಪತಿ ಕುರಿತು, ಈ ಪ್ಯಾಸೇಜ್ ಒಳಗೆ ಅತಿ ಮಾರ್ಮಿಕವಾಗಿ ಚರ್ಚಿಸ್ತಾರೆ. ಗುರು ಮತ್ತು ಶಿಷ್ಯ ನಡುವಿನ ಒಂದು ಸಂಬಂಧ ಯಾವ ರೀತಿ ಐತೆ ಅನ್ನೋದನ್ನು ಉಪದೇಶ ಮಾಡ್ತಾನೋ. ಯಾಕಂತಂದ್ರೆ ಶಿಷ್ಯ ಅಂದ್ರೆ ಗುರುವಿನಕ್ಕಿಂತ ಎಷ್ಟಲ್ಲಿ ಒಂದು ಸ್ವಲ್ಪ ಜ್ಞಾನದೊಳಗೆ ಕಡಿಮೆ ಇರ್ತಾರೆ. ಶಿಷ್ಯ ಯಾವಾಗ ಗುರುವಿನ ಮೀರಿಸ್ತಾರಲ್ಲ, ಅವಾಗ ಗುರುವಿಗೆ ಏನಾಗ್ತೈತೆ ಅಂದ್ರೆ ಖುಷಿ ಆಕೈತಿ. ಅದಕ್ಕಾಗಿ ಇಲ್ಲಿವರೆಗೆ ಈ ಪ್ಯಾಸೇಜನ್ನು ನಾವು ಚರ್ಚೆ ಮಾಡಿದೆವು. ಇನ್ನು ಇದರ ಕುರಿತು ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅನ್ನೋದನ್ನು ನೋಡೋಣ. ವಿದ್ಯಾರ್ಥಿಗಳೇ ನೋಡ್ರಿ, ಪ್ರಶ್ನೆ ಭಾಳ ಸರಳವಾಗಿದಾವೆ. ಈ ಒಂದು ಪ್ಯಾಸೇಜ್ ಸಂಬಂಧಪಟ್ಟಂಗೆ ಪ್ರಶ್ನೆ ಭಾಳ ಸರಳವಾಗಿದಾವೆ. ಅವು ಯಾವ ರೀತಿ ಇದಾವೆ ನೋಡ್ರಿ. ಮೊದಲೇ ಪ್ರಶ್ನೆ ನೋಡ್ರಿ, ಗುರು ಶಿಷ್ಯನಿಗೆ ಕೊಟ್ಟ ವಿಗ್ರಹ ಯಾವುದು? ಇದು ಒಂದು ನೇರವಾದ ಪ್ರಶ್ನೆ. ಇದರಾಗಿ ಅಂತರೂ ಕನ್ಫ್ಯೂಸ್ ಮಾಡ್ಕೊಂತದೇನಿಲ್ಲ, ನೇರವಾದ ಪ್ರಶ್ನೆ ನೋಡ್ರಿ. ಗುರು ಶಿಷ್ಯನಿಗೆ ಕೊಟ್ಟ ವಿಗ್ರಹ ಯಾವುದು? ನೋಡ್ರಿ, ಪಶುಪತಿ ಪ್ಯಾಸೇಜ್ನ ಕೊಟ್ಟೇ ಇಲ್ಲ, ದೇವರ ಇದು ಕೊಟ್ಟೇ ಇಲ್ಲ, ವಿನಾಯಕ ಅಂತಂದ್ರೆ ಗಣಪತಿ, ಮಾರುತಿ ಅಂತರೂ ಕೊಟ್ಟೇ ಇಲ್ಲ. ಇದನ್ನ ಹೆಂಗೆ ಕಂಡು ಹಿಡಿಬೇಕ್ರಿ ನಾವು? ನೋಡ್ರಿ, ಒಂದೇ ಲೈನಾಗ ಐತೆ ನೋಡ್ರಿ, ಒಬ್ಬ ಗುರು ತನ್ನ ಶಿಷ್ಯನಿಗೆ ಗಣಪತಿಯ ಒಂದು ವಿಗ್ರಹವನ್ನು ಕೊಟ್ಟನು. ಇಲ್ಲಿ ಪ್ರಶ್ನೆನೂ ಅದನ್ನ ಕೇಳ ನೋಡ್ರಿ, ಗುರು ಶಿಷ್ಯನಿಗೆ ಕೊಟ್ಟ ವಿಗ್ರಹ ಯಾವುದು? ಇಲ್ಲಿ ಒಂದೇ ಲೈನಾಗ ಆನ್ಸರ್ ಐತಿ. ಅಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇಲ್ಲಿ ಗಣಪತಿ ಐತಿ, ಆಪ್ಷನ್ಸ್ನಾಗ ವಿನಾಯಕರ ಐತಿ. ವಿನಾಯಕ ಅಂದ್ರು ಒಂದ, ಗಣಪತಿ ಅಂದ್ರು ಒಂದ, ಬೆನಕ ಅಂದ್ರು ಒಂದ, ವಿಘ್ನೇಶ್ವರ ಅಂದ್ರು ಒಂದ. ಅಂದ್ರೆ ಎಲ್ಲ ಸಮಾನಾರ್ಥಕ ಪದಗಳಿವೆ. ನೆಕ್ಸ್ಟ್ ನೋಡ್ರಿ, ಇದು ಕ್ಲಿಯರ್ ಆತ್ರಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ವಿದ್ಯಾರ್ಥಿಗಳಲ್ಲಿ ಎರಡನೇ ಪ್ರಶ್ನೆ ನೋಡ್ರಿ, ನೇರವಾದ ಪ್ರಶ್ನೆ ಕೇಳ್ಯಾರು. ಶಿಷ್ಯನಿಗೆ ಏಕೆ ಕೋಪ ಬಂದಿತ್ತು? ಶಿಷ್ಯನಿಗೆ ಯಾಕೆ ಕೋಪ ಬರ್ತೈತೆ ಅಂತಂದ್ರೆ ನೋಡ್ರಿ, ಮೊದಲೇ ಆಯ್ಕೆಗಳು ನೋಡ್ರಿ, ಬೆಕ್ಕು ಹಾಲು ಕುಡಿದಿದ್ದಕ್ಕೆ. ಬೆಕ್ಕು ಹಾಲು ಕುಡಿದಿದ್ದಕ್ಕೆ ಇದು ಶಿಷ್ಯನಿಗೆ ಕೋಪ ಬರಂಗಿಲ್ಲ, ಹೆಂಡತಿಗೆ ಕೋಪ ಬರ್ತೈತಿ. ಅದಕ್ಕಾಗಿ ಇದು ಆಪ್ಷನ್ಸ್ ಆಗಂಗಿಲ್ಲ. ಎರಡನೇದು ನೋಡ್ರಿ, ಇಲಿ ಹೂವನ್ನು ಕಡಿದು ಹಾಕಿದ್ದಕ್ಕೆ. ಇಲಿ ಗಣಪತಿ ತಲೆ ಮೇಲಿನ ಹೂವನ್ನು ಏನು ತೆಗೆದು ಬರ್ತೈತಿಲ್ಲ, ಅಲ್ಲಿ ಇಲಿಯನ್ನ ಪೂಜೆ ಮಾಡ್ತಾನಕರೆ ಅವ್ನಿಗೆ ಸಿಟ್ಟು ಬರಂಗಿಲ್ಲ. ಇದು ಎರಡನೇ ಆಯ್ಕೆ ತಪ್ಪಾಗ್ತೈತಿ. ಇನ್ನು ಮೂರನೇ ಆಯ್ಕೆ ಒಳಗೆ ನೋಡ್ರಿ, ಹೆಂಡತಿ ತನ್ನ ಮಾತನ್ನು ಕೇಳದ್ದಕ್ಕೆ. ಅಂದ್ರೆ ಆನ್ಸರ್ ಸಿ ಆಗ್ತೈತಿ. ಇಲ್ಲಿ ಡಿ ಒಳಗೆ ನೋಡ್ರಿ, ಹೆಂಡತಿ ಬೆಕ್ಕನ್ನು ಹೊಡೆದಿದ್ದಕ್ಕೆ. ಬೆಕ್ಕನ್ನು ಹೊಡೆದ ಕೂಡಲೇ ಹೆಂಡತಿ ಮೇಲೆ ಅವಂಗ ಪೂಜೆ ಮಾಡ್ಬೇಕಂತ ಅನಿಸ್ತ, ಬಟ್ ಕೋಪ ಬರಂಗಿಲ್ಲ. ಇಲ್ಲಿ ಎಲ್ಲಿ ಬರೈತ್ರಿ ಹೆಂಗೆ ಕಂಡು ಹಿಡಿಬೇಕಂತಂದ್ರೆ ಇಲ್ಲಿ ಕೊಟ್ಟಾರ ನೋಡ್ರಿ, ಹೆಂಡತಿ ತನ್ನ ಮಾತನ್ನು ಕೇಳಲಿಲ್ಲವೆಂದು
ಕೋಪ ಮಾಡಿಕೊಂಡು ತಾನೇ ಹೆಂಡತಿಯನ್ನು ಪಡೆದನು. ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ. ಆನ್ಸರ ಹೆಂಡತಿ ತನ್ನ ಮಾತನ್ನು ಕೇಳೋದಕ್ಕೆ, ಅಂದ್ರೆ ಮಾತು ಕೇಳಿಲ್ಲ, ಅದಕ್ಕಾಗಿ ಅವಂಗ ಶಿಷ್ಯಗೆ ಏನಾಗ್ತತಿ, ಕೋಪ ಬರ್ತೈತಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 3ನೇ ಪ್ರಶ್ನೆ ನೋಡ್ರಿ. ಶಿಷ್ಯನು ಅಂತಿಮವಾಗಿ ನಿರ್ಧರಿಸಿದ್ದು ಏನು? ಅಂತಿಮ ಅಂತಂದ್ರೆ ಕೊನೆ, ಲಾಸ್ಟಿಗೆ ಅಂದಂಗೆ. ಅಂತಿಮ ಅಂತಂದ್ರೆ ಕೊನೆ. ಶಿಷ್ಯನು ಅಂತಿಮವಾಗಿ ನಿರ್ಧರಿಸುವುದು ಏನಂತಂದ್ರೆ ನೋಡ್ರಿ, ಹೆಂಡತಿಗಿಂತ ಗುರು ಹೆಚ್ಚು. ಇದು ಗದ್ಯ ಭಾಗದಲ್ಲಿ ಕೊಟ್ಟೆ ಅಲ್ಲ, ಇದು ತಪ್ಪಾಗ್ತತಿ. ತನಗಿಂತ ತನ್ನ ಗುರು ಹೆಚ್ಚು, ಇದು ಗದ್ಯ ಭಾಗ ಕೊಟ್ಟೆ ಅಲ್ಲ, ಅದು ತಪ್ಪಾಗ್ತತಿ. ಎಲ್ಲರಿಗಿಂತ ತಾನೇ ಹೆಚ್ಚು, ಇಲ್ಲಿ ಕೊಟ್ಟದಾರ ನೋಡ್ರಿ, ಎಲ್ಲರಿಗಿಂತ ತಾನೇ ಹೆಚ್ಚು. ಶಿಷ್ಯನು ಅಂತಿಮವಾಗಿ ನಿರ್ಧರಿಸಿದ ಏನಪ್ಪಾ ಅಂತಂದ್ರೆ ಎಲ್ಲರಿಗಿಂತ ತಾನೇ ಅಂದ್ರೆ ಯಾರ, ಅವನೇ ಹೆಚ್ಚ, ನಾನೇ ಹೆಚ್ಚ ಅಂತಂದ ಇಲ್ಲಿ ಬರ್ತೈತಿ. ನೆಕ್ಸ್ಟ್ ಅಡ್ಡಿ ಒಳಗ ಗುರುವಿಗಿಂತ ದೇವರು ಹೆಚ್ಚು, ಇದು ಗದ್ಯ ಭಾಗದೊಳಗೆ ಕೊಟ್ಟಿಲ್ಲ. ನಾವು ಪ್ರಶ್ನೆಯನ್ನ ಬಿಡಿಸ್ಬೇಕಾದ್ರೆ, ಸರಿಯಾದ ಉತ್ತರನ ಕಂಡುಕೊಳ್ಬೇಕಾದ್ರೆ ಮೊಟ್ಟ ಮೊದಲಬೇಕೆ ನಾವು ಗಮನಿಸಬೇಕಾದ ಅಂಶ ಯಾವಪ್ಪ ಅಂತಂದ್ರೆ ಗದ್ಯ ಭಾಗದ ಕೊಟ್ಟಾರಿಲ್ಲ ಅಷ್ಟೇ ನಾವು ವಿಚಾರ ಮಾಡಬೇಕು. ಈ ಗದ್ಯ ಭಾಗವನ್ನು ಬಿಟ್ಟು ಹೊರಗಿಂದ ಒಟ್ಟ ವಿಚಾರ ಮಾಡಬಾರ್ದು. ಅದಕ್ಕಾಗಿ ಇದು ಆಪ್ಷನ್ ಸಿ ಆಗ್ತತಿ, ಎಲ್ಲರಿಗಿಂತ ತಾನೇ ಹೆಚ್ಚು. ನೆಕ್ಸ್ಟ್ 4ನೇ ಪ್ರಶ್ನೆ ನೋಡ್ರಿ, ಗುರುವು ನೀಡಿದ ಉಪದೇಶವೇನು? ಗುರು ಏನು ಉಪದೇಶ ನೀಡ್ತಾನೆ ಶಿಷ್ಯನಿಗ? ಮೊದಲೇ ಆಯ್ಕೆ ವಿನಾಯಕನ ವಿಗ್ರಹಕ್ಕೆ ದಿನವೂ ಪೂಜೆ ಮಾಡು. 2ನೇ ಆಯ್ಕೆ ವಿಘ್ನೇಶ್ವರನಿಗೆ ದಿನವೂ ತೆಂಗಿನಕಾಯಿ ಬಾಳೆಹಣ್ಣು ನೈವೇದ್ಯ ಮಾಡು. 3ನೇ ಆಯ್ಕೆ ಕಣ್ಮುಚ್ಚಿ ದೇವರ ಧ್ಯಾನ ಮಾಡು. 4ನೇ ಆಯ್ಕೆ ದೇವರು ಎಲ್ಲೆಲ್ಲಿಯೂ ಇದ್ದಾನೆ. ಉಪದೇಶ ಲಾಸ್ಟಿಗೆ ಕೊಟ್ಟಾರ ನೋಡ್ರಿ, ಉಪದೇಶಿಸಿದನು. ಗುರು ಶಿಷ್ಯನಿಗೆ ದೇವರು ನಿನ್ನಲ್ಲಿ ಇದ್ದಾನೆ ಅಂತಂದ ಉಪದೇಶ ಮಾಡ್ತಾನ. ಆಯ್ಕೆ ಯಾವ್ದಕ್ಕದ ನೋಡ್ರು, ದೇವರು ಎಲ್ಲೆಲ್ಲಿಯೂ ಇದ್ದಾನೆ. ಎಲ್ಲೆಲ್ಲಿಯೂ ಅಂದ್ರೆ ನಿನ್ನಲ್ಲಿಯೂ ಇದ್ದಾನೆ, ನನ್ನಲ್ಲಿಯೂ ಇದ್ದಾನೆ, ಎಲ್ಲರಲ್ಲಿಯೂ ಇದ್ದಾನೆ. ದೇವರು ಎಲ್ಲೆಲ್ಲಿಯೂ ಇದ್ದಾನೆ. 4ನೇ ಪ್ರಶ್ನೆಗೆ ಆಯ್ಕೆ ಯಾವ್ದಾಗ್ತೈತೆ ಅಂದ್ರೆ ಉತ್ತರ 4ನೇ ಆಯ್ಕೆ ಆಗ್ತತಿ, ದೇವರು ಎಲ್ಲೆಲ್ಲಿಯೂ ಇದ್ದಾನೆ. ಕೊನೆಯ ಪ್ರಶ್ನೆ ನೋಡ್ರಿನ, ಇಲ್ಲಿ ಎಷ್ಟು ಬರೀ ಕೊಟ್ಟಾರ ನೋಡ್ರಿ. ಪ್ರತಿಯೊಂದು ಪ್ಯಾಸೇಜ್ ಒಳಗ ಗದ್ಯ ಭಾಗದ ತಲೆಬರಹ ಕೇಳ್ತಾರೆ. ತಲೆಬರಹ ಅಂದ್ರೆ ಒಂದು ಪ್ಯಾಸೇಜ್ ಅನ್ನು ಓದಿದ ಕೂಡಲೇ ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟತಿ ಅನ್ನೋದನ್ನ ಕುರಿತು ಕೇಳ್ತಿರ್ತಾರೋ. ಗದ್ಯ ಭಾಗ ತಲೆಬರಹ ಆಗಿರ್ಬೋದು, ಶೀರ್ಷಿಕೆ, ಇವೆರಡು ಒಂದ ಸಮಾನಾರ್ಥಕ ಪದಗಳು. ಇಲ್ಲಿ ಏನ್ ಕೇಳ್ಯಾರ ಅವರು? ಸಮಾನಾರ್ಥಕ ಪದ ಕೇಳ್ಯಾರ. 5ನೇ ಪ್ರಶ್ನೆ ನೋಡ್ರಿ, ವಿನಾಯಕ ಎಂಬ ಅರ್ಥವನ್ನು ನೀಡದ ಪದ. ಇಲ್ಲಿ ಬಹಳ ಸೂಕ್ಷ್ಮವಾಗಿ ನಾವು ತಿಳ್ಕೊಬೇಕು. ಏನಪ್ಪಾ ಅಂತಂದ್ರೆ ನೀಡದ ಪದ, ನೀಡುವ ಪದ ಅಲ್ಲ, ನೀಡದ ಪದ. ನೀಡದ ಪದ ಎಲ್ಲರೂ ಏನ್ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ವಿನಾಯಕ ಎಂಬ ಅರ್ಥವನ್ನು ನೀಡುವ ಪದ ಯಾವ್ದು ಅಂದ್ರೆ ಹಾಕಿಬಿಡ್ತಾರೆ ಅವ್ರ ಆನ್ಸರ್. ಇಲ್ಲಿ ಗಣಪತಿ ಅಂದ್ರೂ ಕರೆಕ್ಟ್ ಆಗ್ತತಿ, ಬೆನಕ ಅಂದ್ರೂ ಕರೆಕ್ಟ್ ಆಗ್ತತಿ, ವಿಘ್ನೇಶ್ವರ ಅಂದ್ರೂ ಕರೆಕ್ಟ್ ಆಗ್ತತಿ. ಅದಕ್ಕೆ ಅವ್ರ ಪ್ರಶ್ನೆ ಯಾವ ರೀತಿ ಕೇಳೋ ಸ್ವಲ್ಪ ಗೊಂದಲ ಮಾಡ್ಬೇಕಂತ ನಿಮ್ಗೆ ನೀಡದ ಪದ ಕೇಳ್ತಾರೋ. ಸರಿಯಾಗಿ ನಾವು ಪ್ರಶ್ನೆಯನ್ನ ನಿಧಾನವಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ಆಯ್ಕೆ ಯಾವ ರೀತಿ ಕೇಳ್ಯಾರತ್ತ ನಾವು ತಿಳ್ಕೊಂಡ ಬಳಿಕ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನಾವು ಹಾಕಬೇಕಾಗ್ತದೆ. ಇಲ್ಲಿ ನೋಡ್ರಿ, ವಿನಾಯಕ ಎಂಬ ಅರ್ಥವನ್ನು ನೀಡದ ಪದ ಯಾವಪ್ಪ ಅಂತಂದ್ರೆ ವಿಗ್ರಹ. ಯಾಕಂತಂದ್ರೆ ಅಲ್ಲಿ ಪ್ಯಾಸೇಜ್ ಒಳಗೆ ವಿಗ್ರಹ, ಇಲ್ಲಿ ಗಣಪತಿ ವಿಗ್ರಹ ಕೊಟ್ಟಾರ. ಬಟ್ ಅಲ್ಲಿ ವಿಗ್ರಹ ಅಂತಂದ್ರೆ ಗಣಪತಿ ಆಗಂಗಿಲ್ಲ, ಅದು ಮಾರುತಿ ವಿಗ್ರಹ ಆಗಿರ್ಬೋದು, ಅದು ಬೇರೆ ಬೇರೆ ದೇವರ ವಿಗ್ರಹಗಳಾಗಿರ್ಬೋದು. ಅದಕ್ಕಾಗಿ ವಿನಾಯಕ ಸಮಾನಾರ್ಥಕ ಪದಗಳು ಯಾವಪ್ಪ ಅಂತಂದ್ರೆ ಗಣಪತಿ, ಬೆನಕ, ವಿಘ್ನೇಶ್ವರ. ಇಲ್ಲಿ ವಿಗ್ರಹ ಅಂದ್ರೆ ವಿನಾಯಕ ಆಗಂಗಿಲ್ಲ, ಅದು ಒಂದು ಬೇರೆ ಬೇರೆ ದೇವರ ವಿಗ್ರಹ ಆಗ್ಬೋದು. ಅದಕ್ಕಾಗಿ ಇದರ ಆನ್ಸರ್ ಸಿ ಆಗ್ತತಿ. ಈ ಒಂದು ಪ್ಯಾಸೇಜ್ ನಾವು ಇಲ್ಲಿವರೆಗೆ ಏನು ಡಿಸ್ಕಷನ್ ಮಾಡಿದೀವಿ, ಒಂದು ಪ್ಯಾಸೇಜ್ ಒಳಗೆ 5 ಪ್ರಶ್ನೆ ಕೇಳ್ತಾರ. ಅದ ಒಂದು ಈಗಂತೂ ಈ ಪ್ಯಾಸೇಜ್ ಒಳಗೆ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಐತಿ. ಕನ್ಫ್ಯೂಸ್ ಆಗುವಂಥದ್ದೆಲ್ಲ ಬಹಳಷ್ಟು ಸರಳವಾದಂಥ ಪ್ಯಾಸೇಜ್ ಐತಿ. ಅದಕ್ಕಾಗಿ ಇವತ್ತಿನ ತರಗತಿ ಒಳಗೆ ಈ ಒಂದು ಪ್ಯಾಸೇಜನ್ನು ಇಲ್ಲಿವರೆಗೆ ನಾವು ಬಿಡಿಸಿದ್ದೆವು. ನಿಮಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ಬೇರೆ ಗದ್ಯ ಭಾಗವನ್ನು ತಂದು ಚರ್ಚೆ ಮಾಡೋಣ. ನಮಸ್ಕಾರ.